ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ ನೋಡ್ರಿ. ಸೊ ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಸ್ಪೆಷಲ್ಲಾಗಿ ಲಾಗ್ನ ಮಾಡ್ತಿದ್ದೀನಿ. ಅಂದ್ರೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹಾಗಾಗಿ ನಮ್ಮ ಮನೆಯವರು ಅದಕ್ಕಿಂತ ಸರ್ಪ್ರೈಸ್ ಅಂದರೆ ನಮ್ಮ ಮನೆಯವ್ರು ಬಂದಿರೋದು. ಸರ್ಪ್ರೈಸಾಗಿ ಎಂಟ್ರಿ ಕೊಟ್ಟರು. ಹೇಳಿ ಬಂದಿದ್ರೆ ಏನಾದರೂ ಪ್ಲ್ಯಾನ್ ಮಾಡ್ಬೋದಿತ್ತೇನೋ, ಬಟ್ ಸರ್ಪ್ರೈಸಾಗಿ ಬಂದರು. ಮಾರ್ನಿಂಗ್ 7:30 ಹಿಂಗೆ ಬಂದರು. ಇಲ್ಲಾಂದರೆ ನಾನು ವಿಡಿಯೋ ಮಾಡ್ತಿದ್ದೆ. ಅಂದರೆ ಅವ್ರದ್ದು ಎಲೆಕ್ಷನ್ ಡ್ಯೂಟಿ ಎಲ್ಲ ಕಂಟಿನ್ಯೂಸ್ ಆಗಿ. ಸೊ ಹಂಗಾಗಿ 5ನೇ ತಾರೀಕು 4ನೇ ತಾರೀಕು ತಿಳಿತೈತಮ್ಮ, 5ನೇ ತಾರೀಕು ಕಳಿಸ್ತೀನಿ ಅಂತ ಹೇಳಿದರು. ನಾ ಹಾಗಾಗಿ ಹಂಗೆ ಅಂದ್ಕೊಂಡಿದ್ನಿ. ಫೈನಲಿ ಬಂದರು. ಸೊ ಮಧ್ಯಾಹ್ನ ಒಂದು ಸ್ವಲ್ಪ ಅವ್ರಿಗೆ ಹೆವಿ ಸುಸ್ತಾಗ್ಬಿಟ್ಟಿತ್ತು. ಹಂಗಾಗಿ ಸ್ವಲ್ಪ ಟೀ ಮಾಡಿಕೊಟ್ಟು ಚಹಾ ಮತ್ತು ಟೀ ಕುಡ್ಕೊಂಡು ಹೋದ್ವಿ. ಎಲ್ಲಿಗೆ ಹೊಂಟಿವಿ ಅಂತಂದರೆ ಇಲ್ಲೇ ಗುಡೂರಿಗೆ ಹೊಂಟಿವಿ. ಸೊ ನಮ್ಗೆ ಅಂದರೆ ಇವ್ರು ಬರ್ತಾರೆ ಹಂಗೆ ಗೊತ್ತಿರಲಿಲ್ಲ, ನಾವೇನು ಪ್ಲ್ಯಾನ್ ಮಾಡಿರಲಿಲ್ಲ. ಹಂಗಾಗಿ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಆಯ್ತು ಅಂದ್ಕೊಂಡಿದ್ವಿ. ಇಲ್ಲೇ ಕೆಲೂರೊಳಗೆ ಒಂದು ದೇವಸ್ಥಾನ ಐತಿ ಊರೊಳಗೆ, ಅಲ್ಲಿ ಹೋಗ್ಬೇಕು ಅಂದ್ಕೊಂಡ್ವಿ. ಬಟ್ ಅಲ್ಲಿ ಇವತ್ತು ಮದುವೆ ಇತ್ತು. ಸೊ ಹಂಗಾಗಿ ಬೇಡ, ಇನ್ನು ಮದುವೆ ಅಷ್ಟೊತ್ತಿಗೆ ಏನೋ ಅಂದ್ಕೊಂಡು ಹೆಂಗಿದ್ರು ಗುಡೂರ್ದು ಜಾತ್ರೆ ಇತ್ತಲ್ಲ, ಹೋಗಿ ಬಂದ್ರೆ ಆಯಿತು ಅಂತ ಅಂದ್ಕೊಂಡೆ. ಸೊ ಹೊಂಟೀವಿ. ನಾನು, ಮಲ್ಲಿಕಾ ಮತ್ತು ಅರ್ಜುನು ಆಂಟಿ ಮಕ್ಕಳು ಇವರಿಬ್ಬರು, ಇನ್ನು ಗುಂಡ, ಚಂಪುಡೆಂಪು ಮತ್ತು ನಮ್ಮ ಮನೆಯವರು ಇಷ್ಟು ಸೇರಿ ಹೊಂಟಿದ್ವಿ. ಈವ್ನಿಂಗ್ 5:30 ಹಿಂಗಾಗಿತ್ತು ಹೋಗ್ಬೇಕಾದ್ರೆ. 5:30 ಆದರೂ ಬಿಸಿಲು ಮಾತ್ರ ಹೆವಿ ಅಂದರೆ ಹೆವಿ ಇತ್ತು. ಹಂಗಾಗಿ ಬಿಸಿಲಿಗೆ ಹೆದ್ರೇ ನಾವು ಸುಮ್ಮನೆ ಕೂತಿದ್ವಿ. ಏನು ಅಂದರೆ ಯಾಕೋ ಈ ಸಾರಿ ಆಲ್ಮೋಸ್ಟ್ ಏನೋ ಒಂಥರ ಮ್ಯಾಚೂರ್ ಅನ್ಸಾತೈತೆ ಮೈಂಡು. ಅದು ಯಾಕೋ ಗೊತ್ತಿಲ್ಲ, ಪ್ರತಿ ಸಲ ಅದು ಬೇಕು ಇದು ಬೇಕು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಬಂತು ಅಂದರೆ ಏನಾದರೂ ನಾನೇ ಕೇಳ್ತಿದ್ದೆ, ಹಂಗೆ ಬೇಕು ಹಿಂಗೆ ಬೇಕು ಅಂತ. ಬಟ್ ಈ ಸಾರಿ ನಮ್ಮ ಮನೆಯವ್ರು ಕೇಳಮ್ಮ ಅಂದರೂ ಏನೂ ಕೇಳ್ತಿಲ್ಲ. ಸೊ ಯಾಕಂದ್ರೆ ಅದು ಏನು ಕೇಳಬೇಕಂತ ಅನಿಸ್ತಿಲ್ಲ. ಅವ್ರು ಬಂದಿರೋದು ಒಂದು ದೊಡ್ಡ ಸರ್ಪ್ರೈಸ್ ಗಿಫ್ಟ್ ನನಗೆ. ಹಾಗಾಗಿ ಇನ್ನು ಚಂಪು ಡಿಂಪುದು ಎಷ್ಟು ಕ್ಯೂಟಾಗಿ ಆಕಿ ತುಗ್ಸಾತಿದ್ಲು ಕಾಲು. ಸೊ ಅಷ್ಟೊತ್ತಿಗೆ ಅದನ್ನು ಬಿಟ್ಬಿಟ್ಲು. ಹಾಗಾಗಿ ಅದನ್ನು ಮಾಡಿಕೊಂಡೆ. ಸೊ ಗುಡೂರಿಗೆ ಹೋಗಿ ಇವತ್ತೊಂದು ಸ್ವಲ್ಪ ಒಂದು ಅರ್ಧ ತಾಸು ಒಂದು ಸ್ವಲ್ಪ ದರ್ಶನ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಬಂದ್ರೆ ಆಯಿತು ಅಂತ ಹೊಂಟೀವಿ. ಸೊ ಇವತ್ತಿನ ಲಾಗ್ ಹೆಂಗೆ ಹೋಗ್ತೈತಿ ನೋಡೋಣ ಬರ್ರಿ. ಏನು ಪ್ಲ್ಯಾನ್ ಇರಲಿಲ್ಲ, ವಿತೌಟ್ ಪ್ಲ್ಯಾನು. ಇವನ್ ನಾವು ಏನು ಡ್ರೆಸ್ಸು ಅದೇನು ತೊಗೊಂಡಿರಲಿಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿಗೆ. ನಾನು ತೊಗೊತಿದ್ದೆ, ಬಟ್ ಇವ್ರು ಬರಲ್ಲ ಅಂತ ಗೊತ್ತಾಯ್ತಲ್ಲ. ಇವ್ರು ಬರಲ್ಲ ಅಂದಮೇಲೆ ನಾನು ಯಾಕೆ ತೊಗೊಳ್ಳಿ ಅಂತ ನಾನೇ ತೊಗೊಂಡಿರಲಿಲ್ಲ. ಇದು ಸ್ಯಾರಿ ಹೊಸದು ನಮ್ಮ ತಂಗಿದು, ಹಂಗಾಗಿ ಹಾಕ್ಕೊಂಡಿದ್ದಾಕಿ ಹ್ಞೂ ಅಂದ್ಲು, ಹಾಕ್ಕೊಂಡೆ. ಇನ್ನು ನಮ್ಮ ಮನೆಯವ್ರದ್ದು ಏನೈತಿ ಜಾತ್ರೆಗೆ ಡ್ರೆಸ್ ತೊಗೊಂಡಿದ್ರಲ್ಲ, ಎರಡು ಸ್ವಲ್ಪ ಮ್ಯಾಚ್ ಆಗ್ತೈತಿ ಅಂತ ಅದನ್ನು ಮಾಡಿದೆ. ಬಟ್ ನಾನು ನಮ್ಮ ಮನೆಯವ್ರಿಗೋಸ್ಕರ ಒಂದು ಶರ್ಟ್ ತೊಗೊಂಡು ಬಂದಿದ್ದೆ. ಅದು ಸಫ್ರಾನ್ ಕಲರು, ಅಂದರೆ ನಮ್ಮ ಚಂಪು ಡಿಂಪುದು ಸಫ್ರಾನ್ ಕಲರ್ ಡ್ರೆಸ್ ಇತ್ತು. ಹಾಗಾಗಿ ಅದನ್ನು ತೊಗೊಂಡ್ರೆ ಆಯಿತು. ನನಗೂ ಸೀರೆ ಅಮ್ಮ ಕೊಡಿಸಿದ್ರು ಸಫ್ರಾನ್ ಕಲರೇ. ಅಮ್ಮ ಅಂದರೆ ಶ್ರೀಶೈಲಕ್ಕೆ ಹೋಗಿ ಬಂದ್ರಲ್ಲ, ಆವಾಗ ನಾವು ತೊಗೊಂಡು ಬಂದಾಗ ನಾವಿಬ್ಬರು ಹೆಣ್ಮಕ್ಳು ಅಂತ ಇಬ್ರಿಗೂ ಮಾಡಿದರು. ಸೊ ಅದನ್ನು ನಾನು ಮತ್ತೆ ಯಾಕೆ ತೊಗೊಳ್ಳೋದು ಬಿಡು, ವೆಡ್ಡಿಂಗ್ ಆ್ಯನಿವರ್ಸರಿಗೆ ಇದನ್ನೇ ಹಾಕ್ಕೊಳ್ಳೋದು ಅಂತ ಅಂದ್ಕೊಂಡು ಅದನ್ನೇ ಹಾಕ್ಕೋಬೇಕಂತ ಪ್ಲ್ಯಾನ್ ಇತ್ತು. ವರ್ಕ್ ಮಾಡ್ಸೋಕೆ ಕೊಟ್ಟಿದ್ದೀನಿ, ಬಟ್ ಅವರು ಅನ್ಫಾರ್ಚುನೇಟ್ಲಿ ಕೊಡಲಿಲ್ಲ. ಇಲ್ಲ ಸ್ವಲ್ಪ ಕೆಲಸ ಇತ್ತು, ಕೊಡೋಕ್ಕಾಗಲಿಲ್ಲ ಅಂದರು. ಇನ್ನೇನು ಮಾಡೋದು, ಸುಮ್ಮನೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಇರಲಿ ಬಿಡ್ರಿ, ಮತ್ತೆ ಮಾಡಿಕೊಡ್ರಿ, ಈಗೇನು ಅರ್ಜೆಂಟ್ ಇಲ್ಲ ಅಂತ ಹೇಳಿದೆ. ಯಾವಾಗ ಬೇಕಿತ್ತು? ಇಲ್ಲ ನಮ್ಮದು May 4 ವೆಡ್ಡಿಂಗ್ ಆ್ಯನಿವರ್ಸರಿ, ಅವತ್ತೇ ಬೇಕಿತ್ತು ಅಂತ ಹೇಳಿದಾಗ ಅವರು ಕೂಡ ಸಾರಿ ಕೇಳಿದರು. ಇಲ್ಲ ಬಿಡ್ರಿ ಅದ್ರಾಗ ಏನೈತಿ ಅಂತ ಹೇಳಿದೆ. ಇನ್ನು ಹುಲ್ಲಪ್ಪನ ಗುಡಿ ಅಂತೂ ನೋಡಿರ್ತೀರ, ಆಲ್ಮೋಸ್ಟ್ ನಮ್ಮ ಸುತ್ತಮುತ್ತ ಇರೋರು ಫೇಮಸ್ಸು. ಒಳಗೆ ಎಂಟ್ರಿ ಆಗೊಂಡು ಬರ್ರಿ. ನಂಗೆ ನಮ್ಮ ಮನೆಯವ್ರು ಬಂದಿದ್ದೆ ಒಂದು ಸರ್ಪ್ರೈಸು. ಬಟ್ ಅವರಿಗೆ ಹೆವಿ ಸುಸ್ತಿತ್ತು. ಯಾಕಂದ್ರೆ ಒಂದು ಏಪ್ರಿಲ್ 10ರಿಂದ ಹಿಡ್ಕೊಂಡು ಅಪ್ ಟು ಏಪ್ರಿಲ್ 29ಗೆ 30ಗೆ ಬಿಟ್ಟಿದ್ದಾರೆ ಅಂತವರು. ನಂಗೆ ಗೊತ್ತಾಗಿರಲಿಲ್ಲ. ಅಲ್ಲಿವರೆಗೂ ಡೇ ಆ್ಯಂಡ್ ನೈಟ್ ಎಲೆಕ್ಷನ್ ಡ್ಯೂಟಿ ಮಾಡಿದ್ದಾರೆ. ಸೊ ನೈಟ್ 12 ಗಂಟೆ 1 ಗಂಟೆಗೆ ಊಟ. ಅದರಲ್ಲಂದರೆ ಇವಾಗ ಲೋಕಲ್ ಪೊಲೀಸ್ ಜೊತೆನೂ ಡ್ಯೂಟಿ ಹಾಕಿದ್ರಂತ. ಹಂಗಾಗಿ ಅವ್ರು ಯಾವಾಗ ಮಾಡ್ತಾರೆ ಅವಾಗೇ ಮಾಡಬೇಕಲ್ಲ. ಸೊ ನಾನು ಅವಾಗವಾಗ ಕೇಳ್ತಿದ್ದೆ. ಎಲೆಕ್ಷನ್ ಅಂತಂದು ಅವ್ರು ಕಾಲು ಭಾಳ ಮಾಡಿಲ್ಲ. ನೀವು ಅನ್ಕೋತಿರ್ಬೇಕು ಕಾಲ್ ಮಾಡ್ತಾರಾ ಡೈಲಿ, ನಿಮ್ಗೆ ಗೊತ್ತಿಲ್ಲೇನೋ ಅಂತ. ಇಲ್ಲ, ಬಟ್ ಎಲೆಕ್ಷನ್ ಸಲುವಾಗಿ ಅವ್ರು ನಂಗೆ ಕಾಲ್ ಜಾಸ್ತಿ ಮಾಡ್ತಿರ್ಲಿಲ್ಲ. ಸೊ ಹಂಗಾಗಿ ಬಂದರು, ಖುಷಿ ಆಯಿತು. ಏನು ಅಂತಂದರೆ ಮೊನ್ನೆ ಚಂಪು ಡಿಂಪು ಬರ್ಡೇಗೆ ಇರಲಿಲ್ಲ, ಅದೊಂದು ಬೇಜಾರಿತ್ತು. ಬಟ್ ಇವಾಗ ಬಂದರು, ಖುಷಿ ಆಯಿತು. ಸೊ ಹಂಗೆ ಗುಡಿಗೆ ಹೋಗಿ ಸ್ವಲ್ಪ ದರ್ಶನ ಮಾಡ್ಕೊಂಡು ಬರ್ಬೇಕಂದ್ವಿ. ಆ್ಯಕ್ಚುಲಿ ಮಾರ್ನಿಂಗು ಫುಲ್ ಹುಷಾರಿರಲಿಲ್ಲ ಇವ್ರಿಗೆ. ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟು ಅವ್ರು ವಾಪಸ್ಸು ಎಷ್ಟು 4:15 ಇದ್ದರು. ಸಡನ್ನಾಗಿ ಇಲ್ಲಮ್ಮ ಹೋಗಿ ಬರೋಣ ಅಂತ ಅಂದಮೇಲೆ ನಾನು ಸರಿ ಬರ್ರಿ ಅಂತ ಕರ್ಕೊಂಡು ಹೋಗಿದ್ದೆ. ಹಂಗೆ ಒಂದು ಸ್ವಲ್ಪ ಹೋಗಿ ದರ್ಶನ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದರೆ ಆಯಿತು ಅಂತ. ಅವ್ರಿಗೇನು ಅಂತಂದರೆ ನಮ್ಮ ಮದುವೆ ಆದ ದಿನ ಒಟ್ಟು ಯಾವುದಾದ್ರೂ ಒಂದು ಟೆಂಪಲಿಗೆ ಹೋಗಿ ಬರಬೇಕು.
ಅಂದರೆ ದೇವ್ರದ್ದು ದರ್ಶನ ಮಾಡಿ ದೇವ್ರದ್ದು ಒಂದು ಆಶೀರ್ವಾದ ತೊಗೊಂಡು ಬರಬೇಕು ಅನ್ನೋದು ಅವ್ರದ್ದು. ನಾನು ಬೇಡಮ್ಮ ನಿನ್ನ ಹೆಲ್ತ್ಕಿಂತ ಏನೈತಿ ಮತ್ತೆ ನಾಳೆ ಹೋಗೋಣ ಅಂತಂದು ನಾನು ಇಲ್ಲ ಈ ದಿನ ವಾಪಸ್ ಬರುತ್ತೆ ನಮಗೆ ಹೊಳ್ಳಿ 1 ವರ್ಷ ಕಾಯೋದು ಹೋಗಿ ಬರೋಣ ಅಂತಂದರು. ಹಂಗಾಗಿ ಹೋದ್ವಿ. ನೋಡ್ರಿ ನನ್ನ ಮಗ ಎಷ್ಟು ಅಂದ್ರೆ ಅಷ್ಟು ಶಾಣೆ ಆಗ್ಬಿಟ್ಟಾರ. ಗಂಟೆ ಬಾರಿಸಿದ ತಕ್ಷಣ ಎಲ್ಲೇ ಸೌಂಡ್ ಕೇಳಿ ಕೈ ಮುಗಿತಾರ. ಸೊ ಭಾಳ ಖುಷಿ ಆಯಿತು. ಅದ್ರ ಜೊತೆಗೆ ಇದನ್ನು ಕೂಡ ಪೂಜೆ ಕೂಡ ಮಾಡಿದರು, ಮಂಗಳಾರತಿ ತೊಗೊಂಡ್ವಿ. ಒಂಥರ ಖುಷಿ ಆಯಿತು. ನಾನು ಹೇಳೋದೊಂದು ಜೀವನದೊಳಗೆ ಕಾಸ್ಟ್ಲಿ ಗಿಫ್ಟ್ ಕೊಟ್ಟು ಇಂಪ್ರೆಸ್ ಮಾಡೋಕ್ಕಿಂತ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಬಂತು ಅಂದರೆ ನಮ್ಮ ಮದುವೆ ಆದ ದಿನ ಅಲ್ಲ, ಅವತ್ತೊಂದಿನ ಸಾಧ್ಯ ಆಯಿತು ಅಂದರೆ ಆದಷ್ಟು ಇಬ್ಬರು ಸೇರಿ ಟೈಮ್ ಸ್ಪೆಂಡ್ ಮಾಡೋದು ಭಾಳ ಬೆಟ್ರ್ ನನ್ನ ಪ್ರಕಾರ. ಯಾವಾಗ ಅಂತಂದರೆ ನಾವಿವಾಗ ಜಾಬ್ ಮಾಡ್ತಿದ್ವಿ ಇಬ್ಬರು, ಅವರು ದೂರ ನಾನು ದೂರ. ಇವಾಗ ಏನಂತ ಅಂದರೆ ಕಾಸ್ಟ್ಲಿ ಗಿಫ್ಟ್ ಕೊಟ್ಟು ಒಂದು ದಿನ ಸರ್ಪ್ರೈಸ್ ಕೊಟ್ಟರೆ ಮುಗಿದು ಹೋಯ್ತು. ಅದು ಹಾಕ್ಕೊಂಡಾಗೆಲ್ಲ ನೆನಪಾಗ್ತೈತಿ. ಅಥವಾ ಏನೋ ಒಂದು ಡ್ರೆಸ್ ಕೊಡಿಸ್ಲಿ ಅಥವಾ ಏನೇ ಕೊಡಿಸಿದ್ರು, ಬಟ್ ಈ ಮೆಮೊರೀಸ್ ಏನಿರ್ತಾವಲ್ಲ, ಈ ಥರ ನಾವು ಹೊರಗೆ ಹೋಗೋದು, ಇಬ್ಬರು ಕೂಡಿ ಟೈಮ್ ಸ್ಪೆಂಡ್ ಮಾಡೋದು. ನಂಗೆ ಬೇರೆದವ್ರಿಗೆ ಗೊತ್ತಿಲ್ಲ, ಬಟ್ ನಾವು ಹೆಂಗಂತಂದ್ರೆ ನಮ್ದು ಯಾವುದೇ ಒಂದು ಸ್ಪೆಷಲ್ ಡೇ ಇರಲಿ, ಫಾರ್ ಎಕ್ಸಾಂಪಲ್ ಫಸ್ಟ್ ಮೀಟ್ ಆಯಿತು, ನಮ್ದು ಎಂಗೇಜ್ಮೆಂಟ್ ಆಯಿತು, ನಾವು ಪ್ರಪೋಸ್ ಮಾಡಿದ್ದ ಡೇ ಆಯಿತು, ಆ ದಿನ ಏನು ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಒಂದು 10-15 ನಿಮಿಷ ಅದ್ರ ಬಗ್ಗೆ ಮಾತಾಡ್ತೀವಿ. ಅವತ್ತು ಏನೇನು ನಡೀತು ಘಟನೆ, ಯಾವ ಥರ ಇತ್ತು ಎಕ್ಸ್ಪೀರಿಯೆನ್ಸು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ನಾವು ಇಬ್ಬರು ಶೇರ್ ಮಾಡ್ಕೋತೀವಿ. ಹಾಗಾಗಿ ನಮ್ಮ ಬಾಂಡ್ ಇನ್ನೂ ಸ್ಟ್ರಾಂಗ್ ಐತಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು. ಏನೇ ಜಗಳ ಬಂದರೂ ಕೂಡ ನಾವು 5 ನಿಮಿಷ ಬೇಡ 10 ನಿಮಿಷ ಅಷ್ಟೇ ಲಾಸ್ಟ್. ನಾವು ಇಬ್ಬರು ಬಿಟ್ಟಿರಲ್ಲ. ಜಾಸ್ತಿ ಅಂದರೆ ಪೂರಾ ಬಿಟ್ಬಿಡ್ತೀವಿ, ಕಂಪ್ಲೀಟಾಗಿ 1 ತಿಂಗಳ ಬಿಟ್ಬಿಡ್ತೀವಿ, ಇಲ್ಲ ಅಂದರೆ 5 ನಿಮಿಷ ಈ ಥರ. ಸೊ ಆದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮೇನ್ ಇಂಪಾರ್ಟೆಂಟ್ ಅಂತ ನಾನು ಅನ್ಕೋತೀನಿ. ಈ ಸರಿ ಇಷ್ಟೇ ಇತ್ತು ವೆಡ್ಡಿಂಗ್ ಆ್ಯನಿವರ್ಸರಿ, ಟೈಮ್ ಸ್ಪೆಂಡ್ ಮಾಡಬೇಕು. ಅವ್ರು ಇವತ್ತು ಬಂದಿದ್ರಲ್ಲ, ಅವ್ರಿಗೆ ಫುಲ್ ಸುಸ್ತಿತ್ತು. ಬಟ್ ನನಗಿಷ್ಟ ಇರಲಿಲ್ಲ ಇವತ್ತೆಲ್ಲೂ ಹೋಗೋಕೆ. ಜೊತೆಗಿದ್ದೀವಲ್ಲ ಸಾಕು ಅನ್ನೋವಂಥ ಮೈಂಡ್ ಇತ್ತು ನನಗೆ. ಕೇಕ್ ತರೋದು, ಎಲ್ಲಾದರೂ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗುನೇನಮ್ಮ ಅಂತ ಎಷ್ಟು ಸಾರಿ ಕೇಳಿದರು. ಬಟ್ ನನಗೆ ಈ ಸಾರಿ ಇವತ್ತು ಯಾಕೋ ಹೋಗಬೇಕು ಅನ್ನಿಸ್ಲಿಲ್ಲ. ಯಾಕಂದ್ರೆ ಅವ್ರು ಬಂದಿರೋದೇ ದೊಡ್ಡ ಸರ್ಪ್ರೈಸು. ಸೊ ಸಾಕು ನನಗೆ ಜೊತೆಗಿದ್ದಿರಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ನಾನು. ಬಟ್ ಅಮ್ಮ ಏನಂದರು, ಇಲ್ಲ ಕೇಕ್ ಕಟ್ ಮಾಡತ್ತಿರಲ್ಲ, ಮಿಡಲ್ ಬಿಡಬಾರ್ದು, ಬಿಟ್ಬಿಟ್ಟು ಆ ಥರ ಕಟ್ ಮಾಡಬಾರ್ದು, ಸರಿ ಅಲ್ಲ ಅದು ಅಂದ್ರೆ ಅವ್ರು ಹೇಳೋದು ಅವ್ರ ಪದ್ಧತಿ. ಹಾಗಾಗಿ ನಾವು ಎಷ್ಟೇ ಟ್ರೆಂಡ್ ಫಾಲೋ ಮಾಡಿದ್ದು ಕೂಡ ಒಂದು ಹಿರಿಯರ ಮಾತು ಕೇಳಲೇಬೇಕು. ನಮ್ಮಪ್ಪ ಅಮ್ಮ ಹೇಳೋದು ಏನಂತಂದ್ರೆ, ಏನೋ ಒಂದು ಆಚರಣೆ ಮಾಡ್ತಿದ್ದೆ ಅಂದ್ರೆ ಕಂಟಿನ್ಯೂ ಮಾಡಿರಿ ಅದನ್ನು. ನಾನು ಮಿಡಲ್ ಬಿಡೋದು ಮತ್ತೆ ಮಿಡಲ್ ಮಾಡೋದು ಆ ಥರ ಸರಿಯಲ್ಲ. ಯಾಕಂದ್ರೆ ಒಬ್ಬೊಬ್ರಿಗೆ ಆಗಿ ಬರ್ತೈತಿ, ಒಬ್ಬೊಬ್ರಿಗೆ ಆಗಿ ಬರಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಸುಮ್ಮನೆ ನಮ್ಮ ಮಮ್ಮಿ ಏನಂದರು, ಇಲ್ಲ ಒಂದು ಸಿಂಪಲ್ ಕೇಕ್ ತೊಗೊಂಬಂದು ಅಷ್ಟೇ ಕಟ್ ಮಾಡಿಬಿಡ್ರಿ, ಬಿಡಬಾರ್ದು ಅಂತ ಹೇಳಿದರು. ಹಾಗಾಗಿ ಆಯಿತು ಬಿಡು ಅಂತಂದು ಡಿಸೈಡ್ ಮಾಡಿಕೊಂಡು ಹೋದ್ವಿ. ಸೊ ಸ್ವಲ್ಪ ಇವತ್ತು ಅಂದರೆ ಈ ಟೆಂಪಲ್ದು ಜಾತ್ರೆ ಇತ್ತು ಒಂದು 3 ದಿನದ ಹಿಂದ್ಗಡೆ. ಹಾಗಾಗಿ ಅವಾಗ ಹೋಗೋಕ್ಕಾಗಿರ್ಲಿಲ್ಲಲ್ಲ. ಸೊ ಇವಾಗ ಹೋಗಿ ಕಾಯೆಲ್ಲ ಒಡಿಸ್ಕೊಂಡು ದರ್ಶನ ತೊಗೊಂಡು ಸ್ವಲ್ಪ ಅಲ್ಲಿ ಹೆಂಗಂತಂದ್ರೆ ಆರಾಮಾಗಿ ಕುಂದ್ರಕ್ಕೆಲ್ಲ ಜಾಗ ಮಸ್ತೈತಿ. ಅಡ್ಡಾಡಕ್ಕೆ ಹುಡುಗರಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದ್ರಾಯ್ತು, ಏನಾದರೂ ತಿನ್ಕೊಂಡು ಅಂತ ಹೋದ್ವಿ. ನನಗೊಂದು ಒಪಿನಿಯನ್ ಏನಂತಂದರೆ, ನಾನು ಯಾವಾಗ ದುಡಿತಿದ್ದೀನಿ ಅವಾಗ ನನಗೆ ಒಂದು ಜವಾಬ್ದಾರಿ ಅಂತ ಅನ್ಕೋತೀನಿ ಬಂದಿರೋದು. ಯಾವಾಗಲೂ ಒಬ್ಬರಿಂದ ಯಾಕೆ ಎಕ್ಸ್ಪೆಕ್ಟ್ ಮಾಡಬೇಕು ನಾವು ಗಿಫ್ಟ್ ಬರಲಿ ಅಂತಂದು. ಫಾರ್ ಎಕ್ಸಾಂಪಲ್ ಇವಾಗ ಗಂಡನೇ ಗಿಫ್ಟ್ ಯಾಕೆ ಕೊಡಬೇಕು, ಗಂಡನೇ ಕೊಡಲಿ ಅಂತ ಯಾಕೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋತೀವಿ ಅಂತ. ಆವಾಗ ಒಬ್ಬರು ದುಡಿತಿರ್ತೀವಿ, ಆವಾಗ ಇಬ್ರಿಗೂ ಸರ್ಪ್ರೈಸ್ ಕೊಡಬೇಕು. ನಮ್ಮ ಹತ್ರ ಇದ್ದಾಗ ನಾವು ಕೊಡೋದು, ಅವ್ರ ಹತ್ರ ಇದ್ದಾಗ ಅವ್ರು ಕೊಡೋದು ಅಂದಾಗ ಮಾತ್ರ ಲೈಫ್ ಏನಾಗ್ತದೆ ಅಂದರೆ ಬ್ಯಾಲೆನ್ಸ್ ಆಗ್ತೈತಿ. ಬರೀ ಓನ್ಲಿ ಅವರೇ ತಂದು ಕೊಡೋದು, ನಾವು ಎಂಜಾಯ್ ಮಾಡೋದು ಅಂದಾಗ ಅದು ನಮಗೇನು ಗೊತ್ತಾಗಲ್ಲ. ಆ ಟೈಮಲ್ಲಿ ತಂದು ಕೊಟ್ಟಿದ್ದಾರಾ ಅಂತ ಅನ್ಕೋತೀವಿ. ಬಟ್ ಒಂದು ಸಾರಿ ನೀವು ಏನಾದರೂ ವಾಪಸ್ ನಿಮ್ಮ ಪಾರ್ಟ್ನರಿಗೆ, ಲೈಫ್ ಪಾರ್ಟ್ನರ್ ಅಂತ ಏನು ಅವರಿಗೆ ವಾಪಸ್ ಏನಾದರೂ ಒಂದು ಕೊಡ್ರಿ. ದೊಡ್ಡ ಕಾಸ್ಟ್ಲಿ ಗಿಫ್ಟ್ ಅಂತ ಏನಿಲ್ಲ, ಸಿಂಪಲ್ಲಾಗಿರೋ ಒಂದು ಚಾಕ್ಲೇಟು, ಒಂದು ರೋಸ್ ಕೊಟ್ಟು ಕೂಡ ಅವ್ರು ಬಹಳ ಖುಷಿ ಆಗ್ತಾರೆ. ಆ ಖುಷಿಯನ್ನು ನೀವು ಯಾವಾಗ ಅನುಭವಿಸ್ತೀರಿ ಅವಾಗ ಮಾತ್ರ ಗೊತ್ತಾಗ್ತದೆ ನಿಜವಾದ ಜೀವನ ಏನು ಅಂತಂದು. ಸೊ ನಾನು ಈ ಸದ್ಯದೊಳಗೆ ಈ 1 ವರ್ಷದೊಳಗೆ ಕಂಡಿರುವಂಥದ್ದು ಖುಷಿ ಅಂದರೆ ಅದು ಏನಪ್ಪ ಅಂದ್ರೆ ಇವ್ರ ಬರ್ಡೇ ಇತ್ತು. ಅಂದ್ರೆ ಸರ್ಪ್ರೈಸ್ ಆಗಿ ಬರ್ಡೇ ಮಾಡಿದಾಗ ಒಂದು ಸಿಂಪಲ್ಲಾಗಿರೋ ಡ್ರೆಸ್ ಕೊಡಿಸಿದ್ದೆ, ಜೊತೆಗೆ ವಾಚ್ ಕೊಡಿಸಿದ್ದೆ. ಅವ್ರು ಇನ್ನೂ ಹೇಳ್ತಾರೆ, ವಾಚ್ ಡೈಲಿ ಹಾಕ್ಕೋತಾರೆ, ಆ ಡ್ರೆಸ್ನ ಹಾಕ್ಕೊಂಡಾಗ ಅಂತಾರೆ, ನೋಡಮ್ಮ ನೀನು ಕೊಡಿಸಿರೋದು
ಅಂತ ಹೇಳಿದಾಗ ಒಮ್ಮೆ ನನಗೂ ಖುಷಿ ಆಗ್ತೈತಿ. ಬಟ್ ನಾನು ಹೇಳ್ತಿರ್ತೀನಿ, ನೀವು ಕೊಡ್ಸಿರೋದು ಮುಂದೆ ಅದು ಏನು ಬಿಡ್ರಿ ಸ್ಮಾಲ್ ಅಂತಿರ್ತೀನಿ. ಅವ್ರು ಹೇಳೋದೊಂದೇ ಸ್ಮಾಲು ಬಿಗ್ಗೋ ಗೊತ್ತಿಲ್ಲ, ಬಟ್ ಏನೋ ಒಂದು ಲವ್ ಐತಲ್ಲ ಸಾಕು ಅಂತಿರ್ತಾರೆ. ಹಾಗಾಗಿ ನನಗೆ ಇವಾಗ ಏನು ಅಂತಂದ್ರೆ ತಲೆ ಒಳಗಿರೋದು, ಏನೇ ಒಂದು ಸ್ಪೆಷಲ್ ಡೇ ಇರಲಿ, ನಿಮ್ಮದು ಪರಿಸ್ಥಿತಿ ಹೆಂಗಿರುತ್ತೋ ಆ ಥರ ಹೋಗ್ರಿ. ಯಾವುದೋ ಆಡಂಬರದ ಜೀವನ ಬೇಡ ಅಂತ ನಾನು ಅನ್ಕೋತೀನಿ. ಸೊ ಇತ್ತು ಅಂದಾಗ ಇತ್ತು, ಟೈಮ್ ಇತ್ತು ಅಂದಾಗ ಟೈಮ್ ಇತ್ತು ಮಾಡಿರಿ, ಇಲ್ಲ ಅಂದಾಗ ಇಲ್ಲ. ಬಟ್ ಎಲ್ಲ ಎಕ್ಸ್ಪೆಕ್ಟೇಷನ್ ಹಿಂಗೆ ಆಗಿರಬೇಕಿತ್ತು, ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗೆ ಆಗಿರಬೇಕಿತ್ತು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು. ಅದು ಆಗದೇ ಇದ್ದಾಗ ಇನ್ನೊಂದು ಥರ ರೀತಿ ಬೇಜಾರಾಗೋದು, ಆ ಡೇ ಫುಲ್ ಹಾಳು ಮಾಡ್ಕೊಳ್ಳೋದು, ಯಾಕೋ ನಂಗೆ ಸರಿ ಅನಿಸಲ್ಲ. ಸೊ ಆದಷ್ಟು ಏನಪ್ಪ ಅಂದರೆ ಯಾವಾಗ್ಲೂ ನಾವೇನಾದರೂ ಒಂದು ಡ್ರೀಮ್ ಕಾಣತ್ತೀವಿ ಅಂದ್ರೆ ಅದನ್ನು ಇನ್ನೊಬ್ರ ಮುಂದೆ ಹೇಳಬಾರ್ದು ಅಂತ. ಅಂದರೆ ಹೇಳಿದರೆ ಅದು ಆಗುತ್ತೋ ಬಿಡುತ್ತೋ ನೆಕ್ಸ್ಟು, ಬಟ್ ಹೇಳ್ಕೊಬಾರ್ದು ಅಂತ ಹೇಳ್ತಿರ್ತಾರೆ. ಇವನ್ ಏನೇ ಒಂದು ಹೊಸದು ಏನೇ ಖರೀದಿ ಮಾಡಿದರೂ ಕೂಡ ಅದನ್ನು ಹೇಳ್ಕೊಬಾರ್ದು ಅಂತ ಹೇಳ್ತಾರೆ. ನಮ್ಮ ಮನೆಯವ್ರದ್ದು ಪಾಲಿಸಿ ಅದು. ಅವ್ರಿಗೆ ಹೆಂಗಂದ್ರೆ ನಾವೆಷ್ಟೇ ಖುಷಿಯಾಗಿರಲಿ, ನಾವು ಆ ಥರ ಅದನ್ನು ಫೋಟೋ ಹಾಕೋದು ಅಥವಾ ಇದನ್ನು ಮಾಡೋದು ಅವ್ರಿಗೆ ನಿಜ ಇಷ್ಟ ಆಗಲ್ಲ. ಬಟ್ ನಾನು ತಗೋತಿರ್ತೀನಿ. ಸೊ ಅವ್ರು ಹೇಳೋದೊಂದು, ನಾವು ಏನೇ ಒಂದು ಡ್ರೀಮ್ ಕಾಣತ್ತೀವಿ ಅಂದ್ರೆ ಅದು ಫುಲ್ಫಿಲ್ ಆದಮೇಲೆ ಹೇಳ್ಕೋಬೇಕು ಜಗಕ್ಕೆ. ಇಲ್ಲ ಅಂದರೆ ಅದು ಹೆಂಗಾಗ್ತದೆ ಅಂದರೆ ಇವರು ಇಷ್ಟೇ ಬಿಡು ಅನ್ನೋ ರೀತಿ ಆಗ್ತದೆ. ಸೊ ಏನೇ ಕನಸು ಕಾಣ್ರಿ ನೀವು, ಅದು ನಿಮ್ಮ ಹತ್ರ ಐತಿ, ನೀವು ಕನಸು ಕಂಡಿರೋದು ನಿಮ್ಮ ಹತ್ರ ಬಂದೈತಿ ಅಂದಾಗ ಮಾತ್ರ ಏನು ಮಾಡಿರಿ ಅಂದರೆ ಹೊರಗಡೆ ಜಗಕ್ಕೆ ಹೇಳ್ರಿ. ಇಲ್ಲ ಅಂದರೆ ಅದು ಸರಿ ಅನಿಸಲ್ಲ ಅನ್ನೋದು ಹಾಗಾಗಿ ನಾವು ಏನೋ ಅಂದ್ಕೊಂಡಿರ್ತೀವಿ, ಈ ಸರಿ ಹಂಗೆ ತೊಗೋಬೇಕು ವೆಡ್ಡಿಂಗ್ ಆ್ಯನಿವರ್ಸರಿ, ಹಿಂಗೆ ಹೋಗಬೇಕು ಅಂತ. ಬಟ್ ಅದು ಆಗಲಿಲ್ಲ ಅಂದಾಗ ಇಬ್ರಿಗೂ ಬೇಜಾರಾಗ್ತೈತಿ. ಸೊ ಅದಕ್ಕಿಂತ ಬೆಟ್ರು ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ನಮ್ಮ ಹತ್ರ ಇಟ್ಕೊಂಡಾಗ ಅದು ಆಗಲಿಲ್ಲ ಅಂದರೂ ಕೂಡ ಏನಾಗ್ತದೆ, ಇಲ್ಲ ಬಿಡು ನೆಕ್ಸ್ಟ್ ಮಾಡಿದರೆ ಆಯಿತು, ನೆಕ್ಸ್ಟ್ ತೊಗೊಂಡ್ರೆ ಆಯಿತು ಅನ್ನುವಂಥದ್ದು ಇರ್ತಾ. ಸೊ ಇವಾಗ ಸಡನ್ನಾಗಿ ಅದು ಆಗಲಿಲ್ಲ ಅಂದಾಗ, ಬಟ್ ಹೊರಗಿನ ಜಗತ್ತು ಯಾವ ಥರ ಇರ್ತಂದ್ರೆ ನಿಮ್ಮನ್ನೇ ನೋಡ್ತಿರ್ತೈತಿ, ನಿಮಗೆ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಏನೋ ಒಂದು ಸ್ಟೇಟಸ್ ಹಾಕಿದ್ವಪ್ಪ, ಏನೋ ಒಂದು ತೊಗೋತೀವಿ ಅಂತ, ಬಟ್ ಅದು ತೊಗೊಳಕ್ಕಾಗಲಿಲ್ಲ. ಬಟ್ ನಿಮಗೆ ಹಾಕಿರೋದು ನೆನಪು ಹೋಗಿರುತ್ತಾ ಸ್ಟೇಟಸ್ ಹಾಕಿರೋದು. ಬಟ್ ಅವರು ನಮಗೋಸ್ಕರ ಕಾಯ್ತಿರ್ತಾರಲ್ಲ, ಅಂದರೆ ನಮ್ಮ ಎನಿಮಿಗಳು ಅಂತಲೇ ಅಂದ್ಕೊಳ್ಳೋಣ. ಅವ್ರಿಗೇನಂತಂದರೆ ಅವತ್ತು ವೇಟ್ ಮಾಡ್ತಿರ್ತಾರೆ, ಅವರು ಇಂಥ ಸ್ಟೇಟಸ್ ಹಾಕಿದ್ರಲ್ಲ ತೊಗೊಂಡಾರೇನು ಅಂತಂದು. ಆ ಥರ ತಗೊಳ್ದೇ ಇದ್ದಾಗ ಅವ್ರಿಗೇನು ಅನ್ಸುತ್ತೆ, ಇವ್ರು ಇಷ್ಟೇ ಬಿಡು ಅನ್ಸುತ್ತೆ. ಬಟ್ ನನಗೆ ಹೇಳೋದಂದೆ, ನಮ್ಮ ಹತ್ರ ಗಂಡ ಹೆಂಡತಿ ಹತ್ರ ಕೆಪಾಸಿಟಿ ಇರುತ್ತೆ ನಾವು ಏನೇ ಒಂದು ತೊಗೋಬೇಕಾದ್ರೂ. ಬಟ್ ಅದು ಹೊರಗಿನ ಜಗತ್ತಿಗೆ ಹೇಳ್ಕೊಳಕ್ಕಿಂತ ತೊಗೊಂಡ್ಮೇಲೆ ಹೇಳ್ಕೊಳ್ಳೋದು ಭಾಳ ಬೆಟರ್ ಅಂತ ನನ್ನ ಅನಿಸಿಕೆ. ಹಾಗಾಗಿ ನಮ್ಮ ಮನೆಯವ್ರು ಇಷ್ಟ ಹೇಳೋದು, ನಿನ್ಗೆ ಏನೈತಿ ಹೇಳು, ನಾನು ಮಾಡ್ತೀನಿ, ಡ್ರೀಮ್ ನಿನ್ನ ಫುಲ್ಫಿಲ್ ಮಾಡ್ತೀನಿ. ಆದ್ರೇನು ಅವ್ರಿಗೆ ಸೋಷಿಯಲ್ ಮೀಡ್ಯಾದೊಳಗೆ ಹಾಕೋದು ಅದೆಲ್ಲ ಇಷ್ಟ ಆಗಲ್ಲ. ಲಾಗ್ಸು ಕೂಡ ಅಷ್ಟೇ, ಅದಕ್ಕೋಸ್ಕರನೇ ಸ್ವಲ್ಪ ಅವಾಗ ಹಾಕ್ತಿದ್ದೀನಿ. ಅವರು ನನಗೇನು ರಿಸ್ಟ್ರಿಕ್ಷನ್ ಹಾಕಿಲ್ಲ, ಬಟ್ ನೀನು ಮಾಡು, ಬಟ್ ನನ್ನ ತೊಗೋಬೇಡ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಫೈನಲಿ ಜಾತ್ರೆಗೆ ಹೋಗಿ ಒಂದಿಷ್ಟು ಇವರಿಗೆ ಆಟಿಕೆ ಸಾಮಾನು ತೊಗೊಂಡ್ವಿ. ಇಷ್ಟೇ ಇತ್ತು ನಮ್ಮ ಇವತ್ತಿನ ವೆಡ್ಡಿಂಗ್ ಆ್ಯನಿವರ್ಸರಿ. ಬೇರೆ ಪ್ಲ್ಯಾನ್ ಇತ್ತು, ಅಂದರೆ ಇವ್ರು ಯಾವಾಗ ಬರಲ್ಲ ಅಂತ ಗೊತ್ತಾಯಿತು. ಸೊ ಅದನ್ನು ಬಿಟ್ಬಿಟ್ವಿ ನಾವು, ಬಂದಾಗ ನೋಡಿದರೆ ಆಯಿತು ಅಂತಂದು. ಬಟ್ ಸಡನ್ನಾಗಿ ಬಂದ್ರಲ್ಲ, ಹಾಗಾಗಿ ಪ್ಲ್ಯಾನ್ ಏನೂ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಏನಾದರೂ ಚಲೋ ಟೈಮ್ ಸಿಗಲಿ, ಒಳ್ಳೆಯ ಒಂದು ಅವಕಾಶ ಸಿಕ್ಕಾಗ ನೋಡೋಣ, ಏನಾದರೂ ಒಂದು ಡ್ರೀಮ್ ಅಂತ ಇರುತ್ತಲ್ಲ, ಅದು ಫುಲ್ಫಿಲ್ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ ಅಂತಂದು ನಂದು ಅನಿಸಿಕೆ. ಸೊ ಇವತ್ತಿನ ಲಾಗ್ ಆಗಿತ್ತು. ಇನ್ನು ನಾನು ಕ್ಲಾಸಸ್ಸನ್ನ ಹೇಳೋಕ್ಕಾಗಿರಲಿಲ್ಲ, ಬಿಕಾಸ್ ಒಂದಿಷ್ಟು ಮದುವೆದು, ಇವಾಗ ಮದುವೆ ಸೀಸನ್ ಅಲ್ಲ, ಮದುವೆ ಸೀಸನ್ದೊಳಗೆ ರಿಲೇಷನ್ಸ್ದು ಎಂಗೇಜ್ಮೆಂಟು ಈ ಥರ ಇದ್ದಾಗ ನಂಗೆ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಸೊ ನಾನು ಪ್ರಿಪೇರಾಗಿ ಮಾಡಬೇಕು, ಹಂಗೆ ಹೇಳಿದ್ರಂತೂ ಬರಲ್ಲ. ಸೊ ನಾನು ಪ್ರಿಪೇರ್ ಆಗೋಕ್ಕಾಗ್ತಿಲ್ಲ. ಒಂದು ಸ್ವಲ್ಪ ಪ್ರಿಪೇರ್ ಆಗಿ ಹೇಳಿದ್ರೆ ಬೋರ್ಡ್ ಅಂತೂ ಬಂದೈತಿ. ಸೊ ಇನ್ಮೇಲೆ ಕ್ಲಾಸಸ್ನ ಹಾಕ್ತೀನಿ, ಅಟ್ಲೀಸ್ಟ್ ವೀಕ್ಲಿ ಒಂದು 3 ಕ್ಲಾಸ್ನ ಮಾಡ್ತೀನಿ. ಇನ್ನು ಫೈನಲಿ ಕೇಕ್ನ ತೊಗೊಂಡು ಹೊಂಟಿವಿ ಮನೆಗೆ ಹೋಗಿ ಸಿಂಪಲ್ಲಾಗಿ ಮಾಡಬೇಕು ಅಂತ. ಏನು ಡೆಕೋರೇಷನ್ ಐಟಮ್ಸ್ ತರಿಸಿಲ್ಲ, ಯಾಕಂದರೆ ನೀವು ಬರಲ್ಲ, ಹಾಗಾಗಿ ನಾನು ಮಾಡಬಾರ್ದು. ಜಸ್ಟು ಸ್ಮಾಲ್ದು ಈಗ ₹1 ಕೇಕ್ ಸಿಗುತ್ತಲ್ಲ, ಆ ಕೇಕ್ನ ತೊಗೊಂಡು ಸಣ್ಣ ಕ್ಯಾಂಡಲ್ ಇತ್ತು, ಚಂಪೋರ್ ಬರ್ಡೇ ಕ್ಯಾಂಡಲ್ ತರಿಸಿದ್ದು, ಆ ಕ್ಯಾಂಡಲ್ನ ಇಟ್ಟು ವಿಡಿಯೋ ಕಾಲ್ದಾಗ ಮಾಡಬೇಕು ಅಂತ ನಂದಿತ್ತು. ಬಟ್ ಇವ್ರು ಬಂದ್ರಲ್ಲ, ಹಾಗಾಗಿ ಅದನ್ನೇನು ತರಿಸಿರಲಿಲ್ಲ ನಾನು. ಸೊ ಅದೆಲ್ಲ ಬೇಡ, ನೆಸಸರಿ ಇಲ್ಲ ಬಿಡಮ್ಮ. ಯಾವಾಗ ಹೋಗ್ತಾ ಮ್ಯಾಚೂರ್ ಆಗ್ತೈತಿ ಮೈಂಡು, ಅವಾಗ ಇದೆಲ್ಲ ನೆಸಸರಿ ಇಲ್ಲ ಅಂತ ಅನಿಸುತ್ತೆ ನನಗೂ. ಹಾಗಾಗಿ ನನಗೂ ಅನಿಸ್ಲಿಲ್ಲ, ಅವ್ರಿಗೂ ಅನಿಸ್ಲಿಲ್ಲ. ಸೊ ತಗೊಳ್ಳಿಲ್ಲ. ಇನ್ನು ಫೈನಲಿ ಜ್ಯೂಸ್ ಕುಡಿದ್ವಿ. ಒಂದು ಸ್ವಲ್ಪ ಎಷ್ಟು ಗಂಟೆ ಅಂದರೆ 5:30 ಹೋಗಿವಿ, ಮನೆ ವಾಪಸ್ಸು ಮುಟ್ಟೋದ್ರೊಳಗೆ 7 ಗಂಟೆ ಆಯಿತು. ಹೋದ ತಕ್ಷಣ ನಾವೇನು ಮಾಡಲಿಲ್ಲ ಜಾಸ್ತಿ, ಸುಮ್ಮನೆ ಹೆಂಗಿದ್ರು ಡ್ರೆಸ್ ಹಾಕ್ಕೊಂಡಿದ್ವಲ್ಲ, ಅವರು ಡ್ರೆಸ್ ಹಾಕ್ಕೊಂಡಿದ್ರು, ನಾನು ಸಾರಿ ಹಾಕ್ಕೊಂಡಿದ್ದೆ. ಇನ್ನು ವಾಪಸ್ ಯಾಕೆ ಚೇಂಜ್ ಮಾಡಿ ಮತ್ತೆ ಟೈಮ್ ತೊಗೊಂಡು ಅದೆಲ್ಲ ಬೇಡ. ಹೋದ ತಕ್ಷಣ ಏನು ಮಾಡೋಣ, ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ. ಹೋಗಿ ಕೂತ್ಕೊಂಡು ಸೆಲೆಬ್ರೇಟ್ ಮಾಡಿಕೊಂಡು, ಇನ್ನು ಅಂದರೆ ಅವ್ರು ನಂಗೆ ಸರ್ಪ್ರೈಸ್ ಕೊಟ್ಟು, ಅವ್ರು ಬಂದಿರೋದೇ ನಂಗೆ ಸರ್ಪ್ರೈಸು. ಬಟ್ ನಾನು ಕೊಡಬೇಕಲ್ಲ ಅವ್ರಿಗೇನಾದರೂ. ಹಾಗಾಗಿ ಅವ್ರಿಗೆ ಏನು ಇಷ್ಟ ಅಂದರೆ ಚಿಕನ್ ಇಷ್ಟ.
ಸೊ ಹಂಗಾಗಿ ಚಿಕನ್ನ ತೊಗೊಂಡು ಇವತ್ತು ಒಂದು ಸ್ವಲ್ಪ ಚಿಕನ್ ಫ್ರೈ ಮಾಡಿ ಊಟ ಮಾಡಿಸಿದ್ರಾಯ್ತು. ತಿನ್ನೋದ್ರೊಳಗೆ ಆದರೆ ಒಂದು ಸ್ವಲ್ಪ ಖುಷಿ ಪಡ್ತಾರೆ, ಅವರು ತಿಂತಾರೆ, ಜೊತೆಗೆ ತಿನ್ಬೋದು ಅನ್ನೋ ಒಂದು ರೀಸನಿಗೋಸ್ಕರ ನಾನು ಈ ಥರ ಡಿಸಿಷನ್ ತೊಗೊಂಡೆ. ಸೊ ಫೈನಲಿ ಮನೆಗೆ ಹೊಂಟೀವಿ. ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ. ಯಾಕಂದ್ರೆ ಈ ಕಪಲ್ಸ್ ಅಂತ ಬಂದಾಗ ಎಲ್ಲ ಥರದ ಕಪಲ್ಸನ್ನ ನೋಡ್ತೀವಿ ನಾವು. ಮಿಡಲ್ಲು, ಲೋ ಇರ್ತಾರೆ, ಹೈ ಇರ್ತಾರೆ. ಸೊ ಕನಸು ಕಾಣೋದು ತಪ್ಪಲ್ಲ, ಬಟ್ ಅದು ಈಡೇರುವವರೆಗೂ ಸ್ವಲ್ಪ ಯಾರಿಗೂ ಹೇಳದೇ ಇದ್ದರೆ, ಸೀಕ್ರೆಟ್ ಆಗಿದ್ದರೆ ಅದು ಸ್ವಲ್ಪ ಬೇಗ ಈಡೇರುತ್ತಾ ಅನ್ನೋದು ಒಂದು ನಂಬಿಕೆ. ಸೊ ಯಾವಾಗಲೂ ನಮ್ಮಲ್ಲಿ ನಾವು ಕಂಟ್ರೋಲ್ ಇಟ್ಕೋಬೇಕು. ಯಾವುದೇ ಒಂದು ಕೆಲಸ ಮಾಡ್ತಿದ್ವಿ ಅಂದರೆ ಅದು ಕಂಪ್ಲೀಟ್ ಆಗೋವರೆಗೂ ಯಾರಿಗೂ ಹೇಳಬಾರ್ದು. ಇಷ್ಟು ಫೈನಲಾಗಿ ಬರಬೇಕಾದ್ರೆ ಇಷ್ಟು ಬಂತು. ಅವರು ಏನೋ ಬರ್ಸಾರಿದ್ರು, ನಾನು ಏನೋ ಬರ್ಸೋಕ್ಕೆ ಹೋಗ್ಬೇಡ್ರಿ, A&K ಅಂತ ಬರ್ಸ್ಬಿಡ್ರಿ ಅಂತ ಹೇಳಿದೆ, ಅಷ್ಟೇ ಬರ್ಸಿದ್ರು. ಆ್ಯಂಡ್ ನಮ್ಮದು ಗೊತ್ತಲ್ಲ, ನಮ್ಮ ಮಕ್ಕಳು 3 ಜನ, ನಾವು ಕಟ್ ಮಾಡಲೇ ಇಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮದು. ಬಟ್ ನಮ್ಮ ಒಂದು ಜೀವನ ಸಾರ್ಥಕ ಮಾಡಿದ್ದೆ ಅವರೆಲ್ಲ, ಹಾಗಾಗಿ ಅವರೇ ಕಟ್ ಮಾಡಿದರು. ನಾನು ಸ್ಪಾರ್ಕಲ್ ಹಚ್ಚೋದು ಹಾಕಿಲ್ಲ, ಯಾಕಂದರೆ ಯೂಟ್ಯೂಬ್ದವ್ರು ರಿಮೂವ್ ಮಾಡಿಬಿಡ್ತಾರೆ ವಿಡಿಯೋನ, ಹಾಗಾಗಿ. ಸೊ ಇನ್ನು ಡಿಂಪು ಕಟ್ ಮಾಡ್ತಿದ್ಲು, ಎಲ್ರಿಗೂ ತಿನ್ನಿಸ್ತಿದ್ಲು. ಅವ್ರ ಖುಷಿಗಿಂತ ಇನ್ನೇನು ಮತ್ತೇನಿಲ್ಲ, ಮಕ್ಕಳಿಗೋಸ್ಕರನೇ ಜೀವನ, ಮಕ್ಕಳಿಂದನೇ ಜೀವನ. ಹಾಗಾಗಿ ಅವ್ರು ಕಟ್ ಮಾಡಿ ತಿನ್ನಿಸೋದ್ರಿಂದ ನಮಗೂ ಖುಷಿ ಆಗ್ತದೆ. ನಮ್ಮ ಮಕ್ಕಳು ನಮ್ಮದು ಸೆಲೆಬ್ರೇಟ್ ಮಾಡಿದ್ರಲ್ಲ ಅನ್ನೋ ಒಂದು ಫೀಲ್ ಬರ್ತದೆ. ಸೊ ಹೋಪ್ ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ. ಚಂಪು ಡಿಂಪು ಬರ್ಡೇದ್ದು ಲಾಗ್ನ ಮಾಡಿದ್ದೆ, ಹಾಕಿದ್ದೆ, ಬಟ್ ಅದು ಯಾಕೋ ಗೊತ್ತಿಲ್ಲ, ಯೂಟ್ಯೂಬ್ದವರು ರಿಮೂವ್ ಮಾಡ್ತಿದ್ದಾರೆ, ಹಾಗಾಗಿ ನಾನು ಹಾಕಲೇ ಇಲ್ಲ. ಬಟ್ ನನ್ನ ಹತ್ರ ವಿಡಿಯೋಸ್ ಇಟ್ಕೊಂಡೆ. ಹೋಪು ಇಷ್ಟೇ, ನಂಗೆ ಮಾತೇ ಬರ್ತಿಲ್ಲ, ಯಾಕಂದರೆ ಅವ್ರು ಬಂದಿರೋದೇ ದೊಡ್ಡ ಸರ್ಪ್ರೈಸು. ಸೊ ನೋಡೋಣ, ನೆಕ್ಸ್ಟ್ ಏನಾದರೂ ದೇವ್ರು ನನಗೂ ಇನ್ನೂ ಶಕ್ತಿ ಕೊಡಲಿ, ಏನಾದರೂ ಅಚೀವ್ ಮಾಡುವಂಥದ್ದು, ಒಳ್ಳೆಯ ಒಂದು ಜಾಬ್ ಸಿಗಲಿ, ಇನ್ನೂ ಅವಾಗ ಏನಾದರೂ ಮಾಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಇಷ್ಟಿತ್ತು, ಇಷ್ಟೇ ಹೋಗೋದು. ಆ್ಯಂಡ್ ಐ ಲವ್ ಯು ಮೋರ್. ನೀವು ಇಲ್ಲದೆ ನಾನು ಇಲ್ಲ. ಸೊ ಹ್ಯಾಪಿ ಆ್ಯನಿವರ್ಸರಿ ಕಂದ, ಇಷ್ಟೇ ಹೇಳಬಹುದು ನಾನು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವಿಡಿಯೋಸನ್ನ ನೋಡ್ತಿದ್ದೀರಿ. ಏನು ಕಮೆಂಟ್ ಅನ್ಬೋದು ನೀವು, ಲಾಸ್ಟ್ ಇಯರ್ ಭಾಳ ಜೋರು ಮಾಡಿದ್ರಿ, ಈ ಸಾರಿ ಹಿಂಗೆ ಹೇಳ್ತಿದ್ದೀರಾ ಅಂತ. ಲಾಸ್ಟ್ ಇಯರ್ ಚಂಪು ಡಿಂಪು ಬರ್ಡೇ ಇತ್ತು, ಫಸ್ಟ್ ಇಯರ್ ಬರ್ಡೇ, ಆ ಖುಷಿ ಒಳಗಿದ್ವಿ, ಜೊತೆಗೂ ಇದ್ದರು, ಅಡ್ವಾನ್ಸ್ ಇದ್ದರು, ಪ್ಲ್ಯಾನ್ ಮಾಡಿದ್ವಿ. ಸೊ ಬಟ್ ಈ ಸಾರಿ ಇರಲಿಲ್ಲಲ್ಲ. ಇವಾಗ ಹೆಂಗಂದ್ರೆ ಇಬ್ಬರು ಇದ್ದಾಗ ಪ್ಲ್ಯಾನ್ ಮಾಡೋದೇ ಬೇರೆ, ಒಬ್ಬರೇ ಇದ್ದಾಗ ಅದರದ್ದು ಇದನ್ನೇ ಬೇರೆ. ದೂರ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರ ವ್ಯಾಲ್ಯೂ ಏನಂತ. ಆದಷ್ಟು ನಾನು ಹೇಳೋದೊಂದೇ, ಸ್ವಲ್ಪ ನಿಮ್ಮವರಿಗೆ ಟೈಮ್ ಕೊಡ್ರಿ. ಇದ್ದಾಗ ಪ್ರತಿಯೊಂದು ದಿನವೂ ಎಂಜಾಯ್ ಮಾಡಿರಿ. ಯಾವುದೋ ಒಂದು ರೀಸನ್ ಇಟ್ಕೊಂಡು ಹಾಗಾಯಿತು ಹಿಂಗಾಯಿತು, ನೀ ಅದನ್ನು ತರಲಿಲ್ಲ ಇದನ್ನು ತರಲಿಲ್ಲ ಅಂತ ಬಿಡೋಕ್ಕಿಂತ ಇದ್ದಿದ್ರೊಳಗೆ ಮೇಂಟೈನ್ ಮಾಡಿರಿ. ಫಾರ್ ಎಕ್ಸಾಂಪಲ್ ಇವತ್ತು ನಾನು ಸೀರೆನೇ ತೊಗೊಂಡಿರಲಿಲ್ಲ ನಾನು ವೆಡ್ಡಿಂಗ್ ಆ್ಯನಿವರ್ಸರಿಗೆ, ಬಟ್ ಹೋಯ್ತಲ್ಲ, ಇವಾಗ ಹೆಂಗಿದ್ರು ಚೆನ್ನಾಗಾಯಿತು. ಸೊ ಇದ್ದಿದ್ರೊಳಗೆ ಮೇಂಟೈನ್ ಮಾಡೋದು ಒಂದು ಸ್ವಲ್ಪ ಕಲಿತ್ರೆ ಲೈಫ್ ಭಾಳ ಅಂದ್ರೆ ಭಾಳ ಚಂದ ಇರ್ತದೆ. ಸೊ ಅದೇ ಬೇಕು ಇದೇ ಬೇಕು ಅನ್ನೋದನ್ನು ಬಿಟ್ಬಿಟ್ಟು ಒಂದು ಸ್ವಲ್ಪ ಲೈಫ್ ಕಡೆ ಗಮನ. ನೆಮ್ಮದಿ ಜೀವನ ಎಲ್ಲಿ ಸಿಗ್ತದೆ ಅದನ್ನು ಹುಡುಕ್ರಿ. ಯಾಕಂದ್ರೆ ನೆಮ್ಮದಿ ಮೇನು ಜೀವನಕ್ಕೆ, ದುಡ್ಡು ಇನ್ನೊಂದು ಮತ್ತೊಂದು ತೊಗೋಬಹುದು. ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ನೆಕ್ಸ್ಟು ಒಂದು ಕ್ಲಾಸ್ ಜೊತೆಗೆ ಸಿಗ್ತೀನಿ.